ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಉಪ್ಪಿನಂಗಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಕರೆಕ್ಟಾಗಿ ಉಪ್ಪಿನಂಗಡಿಯಲ್ಲಿದ್ದೇವೆ. ನೀರೆಲ್ಲ ಬತ್ತಿ ಹೋಗಿದೆ ಮಾರೆ. ಹೋದ ಸತಿ ಬರುವಾಗ ಫುಲ್ ಇತ್ತು ಆ ಕಡೆ ಎಲ್ಲ ನೀರು, ಈ ಕಡೆ ಸಹ ನೋಡಿ ನೀರೇ ಇಲ್ಲ. ಎಂಥ ಅವಸ್ಥೆ ಮಾರೆ. ಈ ಥರ ಮಳೆ ಬಂದರೆ ಮುಂದಿನ ದಿನಗಳಲ್ಲಿ ಎಂತ ಆಗ್ಬೋದಂತ ಆಲೋಚನೆ ಮಾಡಿದರೆ ಭಯ ಸಹ ಆಗ್ತದೆ. ಬನ್ನಿ, ಈಗ ಉಪ್ಪಿನಂಗಡಿಯಲ್ಲಿ ಒಂದು 2 ಅಂಗಡಿ ಉಂಟು, ಮತ್ತು ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು, ಎಲ್ಲ ಮುಂದೆ ತಿಳಿಸ್ತೇನೆ. ಇಲ್ಲಿ ಉಳ್ಳಾಲ್ಕಾರ್ ಅಂತೇಳಿ ಇವರು ಒಮ್ಮೆ ಬಿಟ್ಟಿದ್ದರು ಐಟಮ್, ಈಗ ಮತ್ತೆ ತಗೊಳ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಅವರ ಅಂಗಡಿ ಲೆಫ್ಟ್ ಸೈಡಲ್ಲಿರೋದು. ಒಳಗೆ ಹೋಗಬೇಕು, ಇದರ ಒಳಗಡೆ ಬನ್ನಿ ಹೋಗುವ. ನಿಲ್ಲಿಸಲಿಕ್ಕೆ ಒಂದು ಭಯಂಕರ ಉಪದ್ರ ಅಂತ. ಅವ್ರಿಗೆ ಅಂಗಡಿ ಎದುರು ಇಟ್ಟರು ಆಗೋದಿಲ್ಲ, ಹಿಂದೆ ಇಟ್ಟರು ನಮಗೆ ಓರಲಿಕ್ಕೆ ಭಾರ ಆಗ್ತದೆ. ಬನ್ನಿ, ಇವರಿಗೆ ತುಂಬ ಐಟಮ್ ಉಂಟು. ತುಂಬ ಅಂತ ಹೇಳಿದರೆ ಇದೆ, ಅಕ್ಕಿ 2 ಬ್ಯಾಗ್ ಮತ್ತು 10 ಬ್ಯಾಗ್. ಸೊ ಚಲೋ. ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ವ್ಯೂ ಅನ್ನು ನೋಡೋದಾದರೆ ನೋಡಿ, ಇಲ್ಲಿ ಇದು ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್. ಹೊರಗಿಂದ ವೀಡಿಯೋ ಮಾಡ್ತಾ ಇದ್ದೆ, ಈಗ ಒಳಗಿಂದ ವೀಡಿಯೋ ಮಾಡ್ತಾ ಇರೋದು ನೋಡಿ. ಫುಲ್ ಇಲ್ಲೆಲ್ಲ ಪಾರ್ಕಿಂಗ್, ಅಲ್ಲೆಲ್ಲ ಬಸ್ಸು, ಅದು ಬೆಳ್ತಂಗಡಿ ಮತ್ತು ಮಡಂತಿಯಾರಿಗೆ ಹೋಗೋದು. ಆ ಕಡೆ ಗೌರ್ಮೆಂಟ್ ಬಸ್ ಎಲ್ಲ ನಿಂತಿದೆಯಲ್ಲ, ಅದು ಮಂಗಳೂರು ಮತ್ತು ಪುತ್ತೂರಿಗೆಲ್ಲ ಹೋಗುವ ಬಸ್ ಆ ಕಡೆ ನಿಲ್ತದೆ. ನಾವಿಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ, ಹ್ಯಾಂಡ್ ಬ್ರೇಕ್ ಎಳೆದು ನಮ್ಮ ಕೆಲಸ ಮುಂದುವರಿಸುವ. ಈಗ ಐಟಮ್ ಇರೋದು ಇಷ್ಟೇ ನೋಡಿ, ಒಂದು 26ರದ್ದೊಂದು, 10ರದ್ದು 10, ಇದರಲ್ಲಿ 5 ಉಂಟು, ಇದರಲ್ಲಿ 5 ಉಂಟು. ಇದೇ ಅಂಗಡಿಗೆ ಹಾಕಲಿಕ್ಕೆ ಇರುತ್ತೆ. ನಮ್ಮ ಹುಡುಗ ಒಂದು ಬ್ಯಾಗ್ ತಗೊಂಡು ಹೋದ, ಇನ್ನೊಂದು ಬ್ಯಾಗ್ ಇದೊಂದು ಮತ್ತು ಇದೊಂದು 2 ಹಾಕಿ ಬಿಲ್ಲು ತಗೊಂಡು ಸೀದಾ ಹೊರಡುವ ಇಲ್ಲಿಂದ. ಫೈನಲಿ ಇಲ್ಲೆಲ್ಲ ಅನ್ಲೋಡ್ ಮಾಡಿ ಆಯಿತು. ಈಗ ಇಲ್ಲಿಂದ ಇದೇ ದಾರಿಯಲ್ಲಿ ರಿವರ್ಸ್ ಹೋಗಬೇಕು. ನಮ್ಮ ಹುಡುಗ ಅಲ್ಲಿದ್ದಾರೆ ನೋಡ್ಬೋದು. ರಿವರ್ಸ್ ಹೋಗೋದೇ ದೊಡ್ಡ ಕಷ್ಟ. ಮೈನ್ ರೋಡ್ಗೆ ಟಚ್ ಆಗುವಾಗ ಅರ್ಧ ಜೀವ ಆಗ್ತದೆ. ಆ ಕಡೆ ಈ ಕಡೆ ಮಿರರ್ ನೋಡ್ತಾನೆ ಹೋಗಬೇಕು. ಬನ್ನಿ, ಆರಾಮ್ಸೆ ಹೋಗುವ. ಹಿಂದೆ 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 ಹಿಂದೆ. ಉಪ್ಪಿನಂಗಡಿಯಲ್ಲಿ ಇನ್ನೊಂದು ಪಾಯಿಂಟ್ ಎಲ್ಲಿರೋದಪ್ಪ ಅಂತ ಹೇಳಿದರೆ, ಹಳೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ. ಇದು ಹೊಸ ಬಸ್ ಸ್ಟ್ಯಾಂಡ್. ಸೊ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತಂತೆ ಮುಂಚೆ, ಅದು ನೋಡಿರಲಿಲ್ಲ. ಬಟ್ ಹಳೆ ಬಸ್ ಸ್ಟ್ಯಾಂಡ್ ರೋಡ್ ಅಂತ ಹೇಳ್ತಾರೆ ಅದು. ಸೊ ಈಗ ಹಳೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಹೋಗುವ. ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಕಿನಿ ಅಂತೇಳಿ. ಇಲ್ಲಿ ಯಾವತ್ತು ನೋಡಿದರೂ ಬ್ಲಾಕ್ ಇರ್ತದೆ, ಇವತ್ತಿಲ್ಲ. ಪುಣ್ಯಕ್ಕೆ ಅಷ್ಟೆಂತ ಬ್ಲಾಕ್ ಇಲ್ಲ. ಇಲ್ಲದಿದ್ದರೆ ಇಲ್ಲಿ ಗಾಡಿ ತಗೊಂಡು ಹೋಗಲಿಕ್ಕೆ ಒಂಥರ ಚಾಲೆಂಜ್ ಅಂತ ಹೇಳಬೇಕು, ಆ ಥರ. ಸೊ ನೋಡಿ, ನಮ್ಮ ಹಳೇಪೇಟೆದ್ದು ಉಪ್ಪಿನಂಗಡಿ ಹಳೇಪೇಟೆ ಯಾವ ಥರ ಉಂಟಂತೇಳಿ. ಬಿಲ್ಡಿಂಗ್ ಎಲ್ಲ ಹೊಸತ್ತೆ ಆಯಿತಾ, ಬಟ್ ಇಲ್ಲಿದ್ದು ಹೆಸರು ಹೇಳೋದು ಹಳೇಪೇಟೆ ಅಂತ, ಹಳೇಪೇಟೆ ರೋಡ್ ಅಂತೇಳಿ. ಬಸ್ ಸ್ಟ್ಯಾಂಡೆಲ್ಲ ಇಲ್ಲಿ ಎಲ್ಲಿಯೋ ಇತ್ತಂತೆ ಮುಂಚೆ, ನನಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ಬನ್ನಿ, ಇಲ್ಲಿಂದ ಆರಾಮ್ಸೆ ಹೋಗುವ. ಇದು ಆ್ಯಕ್ಚುಲಿ ಒನ್ ವೇ. ಯಾತಕ್ಕೋಸ್ಕರ ಆ ಕಡೆಯಿಂದೆಲ್ಲ ಗಾಡಿ ಬಿಡ್ತಾರೆ, ಅಥವಾ ಪೊಲೀಸ್ನವ್ರು ಎಂತ ನೋಡಿಕೊಳ್ತಾ ಇಲ್ವಾ ಎಂತಂತ ಗೊತ್ತಿಲ್ಲ. ಆ ಕಡೆಯಿಂದ ಹೋಗುವವರಿಗೆ, ಇದು ಹೋಗುವವರಿಗೆ ಮಾತ್ರ ಈ ಕಡೆಯಿಂದ, ಆ ಕಡೆಯಿಂದ ಹೋಗುವವರಿಗೆ ಈ ಕಡೆಯಿಂದ ರೋಡ್ ಕೊಟ್ಟಿದ್ದಾರೆ ನೋಡಿ. ಇದು ಹೋಗುವವರಿಗೆ, ಬೇರೆಲ್ಲ ಉಲ್ಟಾ ಪಲ್ಟಿಯಾಗಿ ಹೋಗಿದೆ ಇಲ್ಲಿ. ಇವತ್ತು ಅಷ್ಟೇನು ಇದಿಲ್ಲ, ಎಂಥ ಟ್ರಾಫಿಕ್ ಇಲ್ಲ, ಆರಾಮ್ಸೆ ಹೋಗ್ಬೋದು. ಅಲ್ಲಿ ನಿಲ್ಲಿಸಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ಅಲ್ಲಿ ಒಂದು ಸೀಟ್ ಹಾಕಿದ್ದಾರೆ, ಸೀಟ್ ನೋಡ್ಕೊಳ್ಬೇಕು. ನಮ್ಮ ಬಾಡಿ ಹೈಟ್ ಇರೋದ್ರಿಂದ ಅದೊಂದು ತೊಂದರೆ. ಹೋಗುವಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಇಲ್ಲೇ ಇರೋದು ಎದುರುಗಡೆ. ನಮ್ಮ ಗಾಡಿಯನ್ನು ತಂದು ಇಲ್ಲಿ ಸೈಡ್ಗೆ ಹಾಕಿದ್ದಾರೆ ನೋಡಿ. ಅಲ್ಲಿ ಸೀಟು ಎಷ್ಟು ಗ್ಯಾಪಲ್ಲಿ ನಿಲ್ತಾ ಇರೋದಂತೇಳಿ. ಸ್ವಲ್ಪ ಈ ಕಡೆ ಬಂದರೆ ತಾಗ್ತದೆ, ಅಷ್ಟು ಹೈಟ್ ಉಂಟು ನಮ್ಮ ಗಾಡಿ. ಸೊ ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಆ ಕಡೆ ಈ ಕಡೆ ಎಲ್ಲ ಗಾಡಿ ಹೋಗೋದ್ರಿಂದ ಉಪದ್ರ ಆಗಬಾರ್ದು ಅಂತೇಳಿ. ಸೊ ಅದು ಹೊಸ ಬ್ರಿಡ್ಜ್ ನೋಡಿ, ಫ್ಲೈಓವರ್ ಕೊಟ್ಟದ್ದು. ಆ ಕಡೆಯಿಂದ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಬಟ್ ನಾವು ಇಲ್ಲಿಂದನೇ ಹೋಗುವ ಅಂತೇಳಿ, ಆ ಕಡೆಯಿಂದ ಹೋಗೋದು ಬೇಡ. ಅವರಿಗೆ 2, 3, 4 ಬ್ಯಾಗ್. ಒಂದು ಬ್ಯಾಗ್ ಹೋಯಿತು, ಇದೊಂದು ಬ್ಯಾಗ್, ಇದೊಂದು ಬ್ಯಾಗ್, ಇದೊಂದು ಬ್ಯಾಗ್, ಮತ್ತು ಇದೆಲ್ಲ ಪುತ್ತೂರಿಗೆ ಹೋಗ್ಲಿಕ್ಕೆ ಇರೋದು. ಇದು ಮತ್ತೆ ಬಿದ್ದಿದ್ದು ನೋಡಿ, ಆಗ ಇಲ್ಲಿಟ್ಟಿದ್ದೆ ಮತ್ತೆ ಬಿದ್ದಿದೆ. ಇರಲಿ, ಇಲ್ಲಿ ಸೈಡಲ್ಲಿ ಸಾಗಲಿ ಮಾರೆ, ಯಾರು ಅದನ್ನು ಆಗ ಮುಟ್ಟೋದು. ಇದನ್ನು ಕೊಟ್ಟು ಅಲ್ಲಿ ಎದುರುಗಡೆ ಲಕ್ಷ್ಮೀ ವೆಂಕಟೇಶ್, ಅಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ಅಲ್ಲಿಂದ ಐಟಮ್ ತಗೊಂಡು ಸೀದಾ ಪುತ್ತೂರಿಗೆ ಪಯಣ ಬೆಳೆಸುವ. ಫಸ್ಟಿಗೆ ಇದನ್ನು ಖಾಲಿ ಮಾಡುವ. ಖಾಲಿ ಮಾಡಿ ಆದಮೇಲೆ ಸಿಗ್ತೇನೆ ನಿಮಗೆ. ಅಲ್ಲಿಂದ ಬಿಲ್ಲೆಲ್ಲ ತೆಕ್ಕೊಂಡು ಈಗ ಹೊರಟವರಿಗೆ ಹೋಗ್ತಾ ಇದ್ದೇವೆ. ನಮಗೆ ಆ್ಯಕ್ಚುಲಿ ಹೋಗಲಿಕ್ಕೆ ಇರೋದು ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಬೇಕು. ಈ ಕಡೆಯಿಂದ ಹೋದರೆ ಪುತ್ತೂರಿಗೆ ಸೇರ್ತದೆ. ಬಟ್ ನಾವೀಗ ಸ್ಟ್ರೈಟ್ ಹೋಗಬೇಕಾದ ಪರಿಸ್ಥಿತಿ ಇದಾದರೆ ನೋಡಿ, ಆ ಕಡೆಯಿಂದ ಹೋಗಬೇಕು. ಬಟ್ ಈಗ ಸ್ಟ್ರೈಟ್ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮಗೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ ಕರಾಯ ಅಂಗಡಿಯಲ್ಲಿ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ಅದನ್ನು ಐಟಮ್ ತಗೊಂಡು ಅದನ್ನು ಹಾಕ್ಕೊಂಡು ಮತ್ತೆ ಪುತ್ತೂರು ಕಡೆ ಹೋಗಬೇಕು. ಬರುವಾಗ ಈ ಕಡೆಯಿಂದ ಬರೋದಿಲ್ಲ, ಆ ಕಡೆಯಿಂದ ಒಂದು ರೋಡ್ ಕೊಟ್ಟಿದ್ದಾರೆ.
ಸೊ ಚಲೋ ಹೋಗುವ, ಆರಾಮ್ಸೆ ಹೋಗುವ. ಗಂಟೆ ನೋಡ್ಬೋದು ಇಲ್ಲೇ 1:42. ಈ ಹೊತ್ತಲ್ಲಿ ನಾವು ಒಮ್ಮೊಮ್ಮೆ ಪುತ್ತೂರು ವಾಣಿ ವಿಲಾಸದಲ್ಲಿ ಇಳಿಸಿ ಒಮ್ಮೊಮ್ಮೆ ರಿಟರ್ನ್ ಬರ್ತಾ ಇರ್ತೇವೆ. ಇವತ್ತು ಎಲ್ಲ ನೇರ ಉಲ್ಟಾಗಿ ಹೋಗಿದೆ. ಎಲ್ಲರೂ ಐಟಮ್ ಜಾಸ್ತಿ ಇದ್ದರೆ ಬೇಗ ಬಿಡೋದು, ಕಮ್ಮಿ ಇದ್ದರೆ ಲೇಟ್ ಬಿಡೋದು ಅಂತ ಅಂದ್ಕೊಳ್ಳುವ. ಇದು ಕಮ್ಮಿ ಇದ್ದರೆ ಲೇಟೇ, ಐಟಮ್ ಜಾಸ್ತಿ ಇದ್ದರೆ ಅದಕ್ಕಿಂತ ಲೇಟ್. ಅದೊಂದು ಉಪದ್ರ, ದೊಡ್ಡ ಉಪದ್ರ, ತಲೆ ಹಾಳಾಗಿ ಹೋಗ್ತದೆ. ಬನ್ನಿ, ಇಲ್ಲಿ ರೈಟ್ ಸೈಡಲ್ಲಿ ಇರೋದು ಕರಾಯದ ಅಂಗಡಿ. ಸೊ ಅಲ್ಲಿಗೆ ರಿವರ್ಸ್ ಹಾಕಿ, ರಿವರ್ಸ್ ಬೇಡ, ಇಲ್ಲಿ ಇಡುವ. ದೊಡ್ಡ ಐಟಮ್ ಅಂತ ಇಲ್ಲ, ಒಂದು 2 ಚಿಕ್ಕ ಚಿಕ್ಕ ಐಟಮ್ ಇರೋದು, ಅದನ್ನು ಹಾಕ್ಕೊಂಡು ಸೀದಾ ಹೋಗುವ. ಇದೆ ನೋಡಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ ಟ್ರೇಡರ್ಸ್. ಇಲ್ಲಿಂದ ಐಟಮ್ ಎಲ್ಲ ತಗೊಂಡು ಈಗ ಹೊರಡ್ತಾ ಇರೋದು. ಜಾಸ್ತಿ ಅಂತ ಇರಲಿಲ್ಲಲ್ಲ ಜಿಲೇಬಿ, ಸ್ವಲ್ಪ ಬರುವಾಗ ಉಂಟು, ಫುಲ್ ಉಂಟು. ಹಾಂ, ಬರುವಾಗ ಇಡೀ ಲೋಡ್ ಉಂಟು, ಗಾಡಿ ಫುಲ್ ಉಂಟು. ನೋಡುವ, ಅದು ಬರುವಾಗಿದ್ದ ವಿಷಯ. ಈಗ ಇಲ್ಲಿಂದ ಹೋಗುವ ಆರಾಮ್ಸೆ. ಈ ಕಡೆಯಿಂದ ಹೋಗ್ಬೋದು, ಬಟ್ ಲಾಂಗ್ ಆಗ್ತದೆ ಅಂತೇಳಿ ಈ ಕಡೆಯಿಂದ ಹೋಗ್ತಾ ಇರೋದು. ಹಳೇ ಬ್ರಿಡ್ಜಿಂದ ಹೋಗೋದು. ಬನ್ನಿ ಹೋಗುವ ಆರಾಮ್ಸೆ. ಈಗ ನಾವು ಹೋಗ್ತಾ ಇರುವ ರೋಡ್ ಯಾವುದು ಅಂತ ಹೇಳಿದರೆ ನಮ್ಮ ಉಪ್ಪಿನಂಗಡಿಯ ಹಳೇ ಬ್ರಿಡ್ಜ್. ಆ್ಯಕ್ಚುಲಿ ಇದು ಹೈವೇ ಇರೋದು ಮೇಲ್ಗಡೆ ನೋಡ್ಬೋದು, ಆ ಕಡೆಯಿಂದ ಹೈವೇ ಇರೋದು. ಬಟ್ ಅಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿಂದ ಹೋದರೆ ಸುತ್ತಾಡಿಕೊಂಡು ಬರಬೇಕು. ಅಲ್ಲಿಂದ ಅಲ್ಲಿಗೆ ಕಟ್ಟಿಂಗ್ ಕೊಡಲಿಲ್ಲ ಅವರು. ಸೊ ಈ ಕಡೆಯಿಂದ ಹೋದರೆ ಡೈರೆಕ್ಟಾಗಿ ಹೈವೇಗೆ ಸೇರ್ತದೆ. ಬನ್ನಿ ಆರಾಮ್ಸೆ ಹೋಗುವ. ರೋಡೆಲ್ಲ ಹೋಗಿದೆ ಮಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಉಪ್ಪಿನಂಗಡಿಯ ಹಳೇ ಬ್ರಿಡ್ಜ್. ಮುಂಚೆ ವಾಹನಗಳೆಲ್ಲ ಇಲ್ಲಿಂದ ಸಂಚರಿಸ್ತಾ ಇತ್ತು. ಸೇಮ್ ಇದೇ ಥರ ಹಾರ್ಬರಲ್ಲಿ ಉಂಟು, ಮಂಗಳೂರು ಹಾರ್ಬರ್ ಇದೆಯಲ್ಲ. ಸೊ ಇದೇ ಥರ ಟನಲೆಲ್ಲ ಕಟ್ಟಿ ನೋಡಿ, ನೀರು ಯಾವ ಥರ ಹರಿತಾ ಉಂಟಂತೆ. ಉಪ್ಪಿನಂಗಡಿ ಆ ಕಡೆಯಿಂದ ನೋಡಿ, ಇದು ಹೊಸ ಬ್ರಿಡ್ಜ್. ಆ ಕಡೆಯಿಂದ ಇದು ಹೈವೇ, ಹೊಸ ಬ್ರಿಡ್ಜ್. ಸೊ ಈ ಕಡೆಯಿಂದ ಸಹ ನೀರು ನೋಡ್ಬೋದು ಎಷ್ಟುಂಟಂತೇಳಿ. ಬಟ್ ಮೆಚ್ಚಬೇಕು, ಎಷ್ಟು ವರ್ಷ ಆಯಿತು ಈ ಹಳೆ ಬ್ರಿಡ್ಜಿಗೆ, ಬಟ್ ಎಂಥದ್ದು ಆಗಲಿಲ್ಲ ನೋಡಿ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟರೆ ಅದು ದಾರಿ ಮಧ್ಯೆ ನೋಡ್ಬೋದು, ರಸ್ತೆ ನಡುವಲ್ಲಿ ಸ್ವಲ್ಪ ಇದು ಎಂಥದ್ದು, ಅದಕ್ಕೆ ಎಂತ ಹೇಳೋದು ಜಿನೇಶ್ ಭಾಯಿ? ಗ್ಯಾಪ್. ಅದು ಎಂಥದಕ್ಕೆ ಗ್ಯಾಪ್ ಅವರು ಕೊಡ್ತಾರೆ. ಸೊ ಅದು ಸ್ವಲ್ಪ ಇದು ಓಪನ್ ಆಗಿದೆ ಅಂತೇಳಿ ಅಷ್ಟೇ. ನೋಡಿ ಈ ಥರ ಕಾಣಿಸ್ತಾ ಉಂಟು ಈಗ. ಆಹಾ, ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗಿ ಅಲ್ಲಿಂದ ಮೇಲೆ ಹತ್ತಿ ಮತ್ತೆ ಡೈರೆಕ್ಟ್ ಒಂದೇ ರೋಡು. ಉಪ್ಪಿನಂಗಡಿಯಿಂದ ಬಿಟ್ಟವರು ಈಗ ಕರೆಕ್ಟಾಗಿ ಪುತ್ತೂರು ಹೈವೇಯಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿಂದ ನೋಡಿ 1:54 ಆಯಿತು. ಇಲ್ಲಿಂದ ಇನ್ನು ಪುತ್ತೂರು ರೀಚ್ ಆಗೋದು ಗೊತ್ತೇ ಆಗೋದಿಲ್ಲ. ಟೈಮ್ ಪಿಕಪ್ ಕರೆಕ್ಟಾಗಿ ನಾವು ಅಂದ್ಕೊಂಡಕ್ಕಿಂತ ಬೇಗನೆ ರೀಚ್ ಆಗ್ತೇವೆ. ಈಗ 1:55 ಅಂತ ಇದೆ, 2:15 2:15 ಅಂತ ಒಂದು ಅಂದಾಜಿಟ್ಟರೆ ಅದು ಒಂದು 2:15 2:20 ಅಂತ ರೀಚ್ ಆಗ್ತೇವೆ. ಅಷ್ಟು ಒಳ್ಳೆಯದುಂಟು ರೋಡು. ಬಟ್ ಇದು ಇಲ್ಲಿ ಒಂದು ಒಳ್ಳೆಯದುಂಟು ರೋಡು. ಬಟ್ ಅಲ್ಲಿ ನಮ್ಮ ಉಪ್ಪಿನಂಗಡಿಯಿಂದ ಅಲ್ಲಿಂದ ಉಜಿರೆಯಿಂದ ಉಪ್ಪಿನಂಗಡಿ ಬರೋ ತನಕ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಆ ಥರ ಉಂಟು ರೋಡು. ಅದೊಂದು ದೊಡ್ಡ ಉಪದ್ರ. ಆ ಕಡೆಯಿಂದ ಬಂದಾಗ ಸ್ವಲ್ಪ ಈಗ ಬಂದ್ವಿ ಅಲ್ಲ ನಾವು, ಆ ರೂಟ್ ಸ್ವಲ್ಪ ಒಳ್ಳೆಯದುಂಟು. ಬಟ್ ಈಗ ಹೋಗುವಾಗ ನಮಗೆ ಬೇರೆ ರೂಟಲ್ಲಿ ಹೋಗ್ಲಿಕ್ಕೆ ಇರೋದು, ಗೇರುಗಟ್ಟೆ ರೂಟಲ್ಲಿ. ಸೊ ಹೋಗುವಾಗ ನೋಡಬೇಕು ಯಾವ ಥರ ರೋಡ್ ಆಗಿದೆ ಎಂತಂತೇಳಿ. ಒಂದು 2-3 ಮಳೆ ಸಹ ಬಿದ್ದಿತ್ತು, ಒಳ್ಳೆ ಮಳೆ ಬಿದ್ದಿತ್ತು. ಆ ಗ್ಯಾಪಲ್ಲಿ ಈಗ ರಾಡಿ ಆಗಿರ್ಬೋದು ರೋಡು, ಗ್ಯಾರಂಟಿ. ಬನ್ನಿ ಈಗ ಇಲ್ಲಿಂದ ಬಿಟ್ಟರೆ ಇಲ್ಲಿ ಸಹ ನಿಲ್ಲಿಸಲಿಕ್ಕಿಲ್ಲ, ಒಂದೇ ಸ್ಟ್ರೆಚ್ಚು. ಎಲ್ಲಿಗಂತ ಹೇಳಿದರೆ ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಕಾಮತ್ಗಿಂತ ಮುಂಚೆ ಇದುಂಟಲ್ಲ ರವಿ, ಕ್ರಾಸಲ್ಲಿ ಒಂದು ರವಿ ಅಂತ ಒಂದು ಸ್ಟೋರ್ ಉಂಟು. ಅವರಿಗೆ ಒಂದು ಅಕ್ಕಿ ಹಿಟ್ಟು ಹಾಕಿ ಮತ್ತು ಅಲ್ಲಿಂದ ಪಯಣ ಮುಂದುವರಿಸೋದು. ಬನ್ನಿ ಮುಂದೆ ಎಂತೆಲ್ಲ ಆಗ್ತದೆ ಮುಂದೆ ಅಪ್ಡೇಟ್ ಕೊಡ್ತೇನೆ. ಇಲ್ಲಿಂದ ಸೀದಾ ಈಗ ಪುತ್ತೂರಿಗೆ ಹೋಗಿ ಸಿಗುವ. ಪುತ್ತೂರು ಹೈವೇಯಲ್ಲಿ ಕಾಂಕ್ರೀಟ್ ರಸ್ತೆದ್ದು ಕಾಮಗಾರಿ ಆಗ್ತಾ ಇತ್ತಲ್ಲ, ಸೊ ಅದು ಕಂಪ್ಲೀಟ್ ಆಗಿದೆ. ಇನ್ನು ನಡುವೆ ಒಂದು ಡಿವೈಡರ್ ಹಾಕಿದರೆ ಆಯಿತು. ಹಿಂದೆಯಿಂದ ಸ್ವಲ್ಪ ಬಿಟ್ಟಿದ್ದಾರೆ 2 ಕಡೆ ಸಹ, ಮತ್ತು ಆ ಕಡೆಯಿಂದ ಕನ್ಸ್ಟ್ರಕ್ಷನ್ ನಡೀತಾನೆ ಉಂಟು. ಬಟ್ ಇಲ್ಲಿಂದ ಸಹ ಶುರು ಮಾಡ್ತಾರೆ ಅಥವಾ ಹೀಗೆ ಅಂತ ಗೊತ್ತಿಲ್ಲ. ಇಲ್ಲಿ ಸಹ ರೋಡ್ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಹಿಂದ್ಗಡೆ ಅಂತೂ ಒಂದು ಅರ್ಧವಸಿ ಆಗಿದೆ. ಆ ಕಡೆದು ಫುಲ್ ಆಗಿದೆ, ಈ ಕಡೆ ಸಹ ಆಗಿದೆ. ಅಲ್ಲಿ ಸ್ವಲ್ಪ ಒಣಗಲಿಕ್ಕೆ ಬಿಟ್ಟಿದ್ದಾರೆ ಅದನ್ನು. ಮೈನ್ ಹೈವೇಯಿಂದ ಎಕ್ಸಿಟ್ ತಗೊಳ್ಳುವ ಸಮಯ ಈಗ APMC ರೋಡಲ್ಲಿ ಹೋಗಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಆ ಕಡೆಯಿಂದ ಸಹ ಹೋಗ್ಲಿಕ್ಕೆ ಆಗ್ತದೆ ಎದುರುಗಡೆಯಿಂದ, ಬಟ್ ಇಲ್ಲಿಂದ ಒಂದು ಸ್ವಲ್ಪ ಶಾರ್ಟ್ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ಇಲ್ಲಿಂದ ಹೋಗುವ. ಮತ್ತು ಆ ದಾರಿ ಅಲ್ಲಿ ಮೈನ್ ರೋಡ್ ಉಂಟಲ್ಲ, ಬೊಳ್ವಾರ ಹೋಗುವ ದಾರಿ, ಅದು ಬಂದಂಥ ವಿಷಯ ಸಿಕ್ಕಿತ್ತು. ನಾನೊಂದು ಪೋಸ್ಟಲ್ಲಿ ನೋಡಿದೆ ಮಾರೆ, ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ. 1 ತಿಂಗಳು ಬಂದಂತೆ. ಅಲ್ಲಿ ಎಂಥ ಹಾರಾಡಿ ಅಂತ ಊರುಂಟು, ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಉಂಟು. ಅಲ್ಲಿ ಅದನ್ನು ಎಂಥದ ಕಾಮಗಾರಿ ನಡೀತಾ ಉಂಟಂತ ಹೇಳಿದಾಗೆ ಆಯಿತು. ಬಟ್ ಬಸ್ಸು ಹೋಯಿತು,
ಎಂತಂತ ಗೊತ್ತಿಲ್ಲ, ನೋಡುವ ಅದು ಗೊತ್ತಾಗ್ತದಲ್ಲ. ಈಗ ಇಲ್ಲಿಂದ ಮತ್ತೆ ರೈಟ್ ತಗೊಂಡು ಒಂದೇ ರೋಡು ಸೀದಾ ಹೋಗಿ ಪುತ್ತೂರು ಪೇಟೆಗೆ ಸೇರ್ತದೆ ಇದು ರೋಡು. ಬನ್ನಿ ಆರಾಮ್ಸೆ ಹೋಗುವ. ಗಂಟೆ ಕರೆಕ್ಟಾಗಿ 2:20 ಇನ್ನೂ ಕೂಡ ನಾವು APMC ರೋಡ್ಗೆ ಹೋಗ್ತಾ ಇದ್ದೇವೆ. ಇನ್ನೂ ಕೂಡ ಪುತ್ತೂರು ರೀಚ್ ಆಗಲಿಲ್ಲ. ಎಲ್ಲಿದ್ದಾವಪ್ಪ ಅಂತ ಹೇಳಿದರೆ APMC ರೋಡು ಹಾಗೆ ಹೇಳಿದಾಗವೆ. ಸೊ ಬರುವಾಗ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. APMC ತೋರಿಸ್ತೇನೆ, ಇಲ್ಲಿ ನಿಮಗೆ ಹೋಗುವಾಗಲೇ ತೋರಿಸ್ತೇನೆ, ಬರುವಾಗ ಅದರ ಒಳಗಡೆ ತೋರಿಸ್ತೇನೆ. ಸೊ ಈ ಟೈಮಲ್ಲಿ ನಾವು ಅಲ್ಲಿಂದ ಹೊರಡ್ತಾ ಇದ್ವಿ ಮಾರ. ಇವತ್ತು ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ವೇಸ್ಟ್ ಆಗಿ ಬಿಟ್ಟದ್ದೇ ಫಸ್ಟ್ ಆಫ್ ಆಲ್ ಲೇಟ್. ಹಾಗೆ ಈಗೆಲ್ಲ ಆಗ್ತಾ ಉಂಟು ನೋಡಿ, ಇದೇ APMC. ಸೊ ಇಲ್ಲಿ ಹೋಗಲಿಕ್ಕೆ ಇರೋದು ಮತ್ತೆ. ಈಗ ಇಲ್ಲಿಂದ ಸೀದಾ ಹೋಗುವ. ಅಲ್ಲಿ 1, 2, 3 ಹೋಟೆಲು, ಒಂದು ಅಂಗಡಿ ಉಂಟು, ಅಲ್ಲಿಗೆ ಇಳಿಸಿ ಮತ್ತು ಇದೇ ದಾರಿಯಲ್ಲಿ ಬರುವಾಗ APMCಗೆ ಹೋಗಿ ಬರುವ. ಪುತ್ತೂರು ರೀಚ್ ಆಗ್ತಾ ಬಂದ್ವಿ. ಇನ್ನು ಒಳಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ರವಿ ಸ್ಟೋರ್ ಅಂತ ಉಂಟು. ಸೊ ಅಲ್ಲಿಗೆ 1 ಗೋಣಿ ಅಕ್ಕಿ ಇಟ್ಟಲ್ಲ, 1 ಗೋಣಿ ಅಕ್ಕಿ ಇಟ್ಟು ಇಳಿಸ್ಲಿಕ್ಕೆ ಉಂಟು. ಬನ್ನಿ ಇಲ್ಲಿ ರೈಟ್ ಸೈಡಲ್ಲಿ ಹಾಕುವ. ಇದು ರವಿ ಪ್ರಾವಿಷನ್ ಸ್ಟೋರ್ ಅಂತೇಳಿ. ಬನ್ನಿ ಇಲ್ಲಿ ಎಲ್ಲಿಯಾದರೂ ರೈಟ್ ಸೈಡ್ಗೆ ಹಾಕಿ ಅಲ್ಲಿ ಐಟಮ್ ಹಾಕಿ ಮತ್ತೆ ಇದೇ ದಾರಿಯಲ್ಲಿ ಹೋಗಬೇಕು. ಇದೇ ದಾರಿ ಅಂತ ಹೇಳಿದರೆ ಇಲ್ಲಿ ದಾರಿ ಕಾಣ್ತಾ ಉಂಟಲ್ಲ, ಒಳಗಿನ ದಾರಿ. ಇದು ಬಸ್ ಸ್ಟ್ಯಾಂಡ್ಗೆ ಹೋಗ್ತದೆ. ಅದರಲ್ಲಿ ಬಿಲ್ ಉಂಟು ನೋಡಿ, ತಗೊಳ್ಳಿ. 1 ಗೋಣಿ ಅಕ್ಕಿ ಇಟ್ಟಲ್ಲ. ಹಾಂ, ಬರುವಾಗ ಈ ಕಡೆಯಿಂದ ಬರೋದು, ನಾವೀಗ ಹೋಗುವಾಗ ಈ ಕಡೆಯಿಂದ ಹೋಗೋದು. ಯಾಕಂತ ಹೇಳಿದರೆ ಅಲ್ಲಿ ಒಂದು ಹೋಟೆಲ್ ಉಂಟು, ಅದಕ್ಕೋಸ್ಕರ. ಮತ್ತು ಅಲ್ಲಿಂದ ಸುತ್ತಾಡಿಕೊಂಡು ಬಂದು ಇಲ್ಲಿಗೆ ಬಂದು ಅಲ್ಲಿ ಐಟಮ್ ಹಾಕಿ ಮತ್ತೆ ಇದೇ ದಾರಿಯಲ್ಲಿ ಬರಬೇಕು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.